ನಮ್ಮಣ್ಣ ಮಂತ್ರಿ ಆಗಲೇಬೇಕು, ನಮ್ಮಣ್ಣ ಮಂತ್ರಿ ಆಗಲೇಬೇಕು. ಸೋತಾಗ DCC ಬ್ಯಾಂಕ್ ಹುದ್ದೆನ ಎಲ್ಲರ ವಿರೋಧ ನಡುವೆ, DK ಶಿವಕುಮಾರ್ ವಿರೋಧ ನಡುವೆಯೂ, ಒಕ್ಕಲಿಗರ ವಿರೋಧ ನಡುವೆಯೂ ಆದರು. ಅದು ಒಂದು ಮಳವಳ್ಳಿ ತಾಲೂಕಿಗೆ ದೊಡ್ಡ ಒಂದು ಸಾಧನೆ. ಯಾಕಂದ್ರೆ ಇತಿಹಾಸದಲ್ಲಿ ಯಾರೂ ಆಗಿರಲಿಲ್ಲ, ಇವರಾದರು. ನಮ್ಮಣ್ಣ ಅವನು. ಆಮೇಲೆ MLA 46,000 ಚಿಲ್ಲರೆ ಹೋಟೆಲ್ಗಿದ್ರು, ಅದು ಖುಷಿ. ನಿಗಮ ಮಂಡಳಿಗೆ ನೇಮಕ ಆದರು, ಅದು ದೊಡ್ಡ ಖುಷಿ. ಈಗ 4ನೇ ಹುದ್ದೆನೂ ಕೂಡ ನಮ್ಮಣ್ಣ ಕ್ಲೈಮ್ ಮಾಡಕ್ಕೆ ಹೋಗಿದ್ದಾರೆ. ಯಾವುದನ್ನ? ಮಂತ್ರಿ ಸ್ಥಾನ. ಏನಾರ ಕೊಡಲಿ ಮಂತ್ರಿ ಸ್ಥಾನ, ಅದನ್ನು ನಮ್ಮಣ್ಣಗೆ ಸಿಕ್ಕಲೇಬೇಕು. ನಮ್ಮಣ್ಣ ಅಂದರೆ ಯಾರು? ಹೆಸರು ಹೇಳಿದ್ರು ನಿಮ್ಗೆ ಗೊತ್ತು. ನಮ್ಮಣ್ಣನಿಗೆ ಸಿಗಲೇಬೇಕು. ಕಾರ್ಯಕರ್ತರೆಲ್ಲ ಹಿಂಗೆ ಇರಲಿ ಬಿಡಿ. ಕಾರ್ಯಕರ್ತರನ್ನ ಗುಲಾಮರಾಗಿ ಇಟ್ಕೊಂಡಿರೋದು 224 ಕ್ಷೇತ್ರದಲ್ಲಿ ಯಾರು ಇದ್ರೆ ಅದು ನಮ್ಮಣ್ಣ ಮಾತ್ರ. ಒಬ್ಬ ಗಂಡಸನ್ನು ಕೂಡ ಗುಲಾಮನಾಗಿ ಇಟ್ಕೊಂಡವನೆ. ಗಂಡಸು ಕೂಡ ಮನೇಲಿ 2 ಅವಲ ಕೆಳಗಡೆ, ಅದನ್ನು ಮನೇಲಿ ನೇತಾಕೊಂಡು ಬರಬೇಕು. ಯಾವನಾರ ಒಬ್ಬ ವ್ಯಕ್ತಿನೂ ಕೂಡ ನಮ್ಮ ಅಣ್ಣನಿಗೆ ನೀವು ಮಾತಿನ ತಪ್ಪನ್ನು ಹೇಳೋ ಮಗ ಇಡೀ ಮಳವಳ್ಳಿ ತಾಲೂಕಲ್ಲಿಲ್ಲ. ಆ ಮಳವಳ್ಳಿ ತಾಲೂಕಲ್ಲಿದ್ರೆ ಅವನು ಕಾಂಗ್ರೆಸ್ಸಿಗನೇ ಅಲ್ಲ. ನಮ್ಮ ಅಣ್ಣ ಹೇಳ್ದವನು ಮಾತ್ರ ಕಾಂಗ್ರೆಸ್ಸಿಗ. ನಮ್ಮ ಅಣ್ಣನಿಗೆ ವಿರುದ್ಧವಾಗಿ ತಿರುಗ್ದವನು ಅವನು ಕಾಂಗ್ರೆಸ್ಸಿಗ ಅಲ್ಲ. ನಮ್ಮ ಅಣ್ಣ ಬೋದಂಗ್ ಬೋಸ್ಕೊಂಡಿದ್ರೆ ಮಾತ್ರ ಕಾಂಗ್ರೆಸ್ಸಿಗ ಅವನು. ನಮ್ಮ ಅಣ್ಣ ಏನಾರ ಯಾರು ನಮ್ಮ ಅಣ್ಣ ವಿರುದ್ಧ ಮಾತ್ರ ಯಾರು ಕಾಂಗ್ರೆಸ್ಸಿಗ ಅಲ್ಲ. 2.5 ವರ್ಷ ಆಗಿದೆ. ನಮ್ಮ ಅಣ್ಣನಿಗೆ 3 ಹುದ್ದೆ ಸಿಕ್ಕಿದೆ. DCC ಬ್ಯಾಂಕು, MLA, ನಿಗಮ ಮಂಡಳಿ. 4ನೇ ಹುದ್ದೆಗೆ ಈಗ ಪ್ರತಿಭಟನೆ ಎಲ್ಲ ಆಗಿದೆ. 4ನೇ ಹುದ್ದೆನೂ ಸಿಕ್ಲಿ, ಮಂತ್ರಿನೂ ಸಿಕ್ಲಿ, ಉಪಮುಖ್ಯಮಂತ್ರಿನೂ ಸಿಕ್ಲಿ, ಮುಖ್ಯಮಂತ್ರಿ ಆಗಲಿ ನಮ್ಮಣ್ಣ. ಕಾರ್ಯಕರ್ತರು ಸಾಯಲಿ ಬಿಡೋಣ, ನೀ ತಲೆ ಕೆಸ್ಕೊಬೇಡ. ನೀನು ಕಾರ್ಯಕರ್ತರು ಸಾಯಬೇಕು. ಕಾರ್ಯಕರ್ತನ ಗುಲಾಮರಾಗಿ ಇಟ್ಕೊಂಡು ಗುಲಾಮರ ರಾಜ ನೀನು ಅಣ್ಣ. ಗುಲಾಮರ ರಾಜ ನೀನು. ಇನ್ನೇನು ನಾನು ಹೇಳಲ್ಲ, ಗುಲಾಮ್ ರಾಜ. ಆಮೇಲೆ ಅಣ್ಣ, ನನ್ನನ್ನ ಯಾರೂ ವಿರೋಧ ಮಾಡಿಲ್ಲ ಅಣ್ಣ. JDS ವಿರೋಧ ಮಾಡಿಲ್ಲ, ಕಾಂಗ್ರೆಸ್ ಇದರು BJP ವಿರೋಧ ಮಾಡಿಲ್ಲ, BJP ವಿರೋಧ ಮಾಡಿಲ್ಲ. ಪಾಪ ಅವ್ರ ಬಗ್ಗೆ ನಾನು ಲೈಫ್ ಹೇಳಲ್ಲ. ಬಡವನ್ ಮಗ ಬೆಳೀಲಿ ಬಿಡು ಅಂತ ಹೇಳಿದ್ರೆ ನನ್ನಣ್ಣ. ಆದ್ರೆ ನನ್ನನ್ನು ವಿರೋಧ ಮಾಡಿದಾರು ನಮ್ಮ ಕಾಂಗ್ರೆಸ್ ಅಲ್ಲಿ ಇರೋರೆ. ಅವ್ರಿಗೋಸ್ಕರ ನೀನು ನನ್ನನ್ನ ಏನ್ ಮಾಡಿದೆ? ದೂರ ಇಟ್ಟೆ ಅಣ್ಣ. ದೂರ ಇಟ್ಟು ಬರೋಣ. ನಿಂಗೆ 4ನೇ ಹುದ್ದೆ ಸಿಕ್ಲಿ, ತಲೆ ಕೆಡ್ಸ್ಕೊಬೇಡ. ನಮ್ಮ ಅಣ್ಣ ಚೆನ್ನಾಗಿರ್ಬೇಕು. ನಮ್ಮ ಅಣ್ಣನಿಗೆ 4ನೇ ಹುದ್ದೆ ಸಿಕ್ಬೇಕು. ನಮ್ಮ ಅಣ್ಣ ಯಾರು? ನೀನು. ಯಾರು ಅಂದ್ರೆ ನೀನು ಅಣ್ಣ. ನಿನಗೆ ಮಂತ್ರಿ ಹುದ್ದೆ ಸಿಕ್ಬೇಕು ಅಂದ್ರೆ ಅಣ್ಣ ಏನ್ ಮಾಡ್ಬೇಕು ಹೇಳೋಣ? ಯಾರೋ ಗುಲಾಮ್ರಿಗೆ ಹೇಳಿ ಪ್ರತಿಭಟನೆ ಮಾಡಿದ್ರೆ ಪೋಸ್ಟರ್ ಹಿಡ್ಕೊಬಿಟ್ಟು ನಮ್ಮ ಅಣ್ಣಂಗೆ ಮಂತ್ರಿ ಹುದ್ದೆ ಸಿಕ್ಬೇಕು ಅಂತ ಬೆಂಗಳೂರಲ್ಲ ಹೇಳು. 6 ಪಿಕ್ಚರ್ ನೋಡಿದ್ಯಾ ಅಣ್ಣ ನೀನು? ತಮಿಳು ಸೂರ್ಯಂದು. 5 ಜನ ಸೀಮೆಣ್ಣೆ ವಿಕಾಸ್ ಸತ್ರೆ ಮಂತ್ರಿ ಹುದ್ದೆ ಕೊಡ್ತಾರೆ. ಹೇಳು, ಸೀಮೆಣ್ಣೆ ವಿಕಾಸ್ ಹಾಕಿದ್ರೆ ರೆಡಿ ಮಾಡ್ಬೇಕಾ? ನಾನು ಇನ್ಕ್ಲೂಡ್ ಆಗಿ ನಿಮ್ ಮಂತ್ರಿ ಹುದ್ದೆ ಸಿಕ್ಬೇಕು. ನಾವು ಸೈಮ ಹೇಳೋಣ, ಮಂತ್ರಿ ಹುದ್ದೆ ಸಿಗೋಸ್ಕರ ಎಲ್ಲ ಹುದ್ದೆನೂ ನೀನೇ ತಕೋಣ. 2.5 ವರ್ಷ ಆಗಿದೆ. 5 ಜನ ಪುರ್ಸವಿ ನಾಮಿನಿ ಬಿಟ್ಟು ಯಾರೂ ನೇಮಕ ಮಾಡಿಲ್ಲ ನೀನು ಅಣ್ಣ. 4ನೇ ಹುದ್ದೆಗೋಸ್ಕರ ಗುಲಾಮರನ್ನ ಬಿಟ್ಟು ಪ್ರತಿಭಟನೆ ಮಾಡಿಸ್ತಾ ಇದ್ದೀನಿ ನೋಡ. ಗುಲಾಮರು ಅಣ್ಣ. ಯಾಕೆ ಹೇಳೋ? ಇಡೀ ಮಳವಳ್ಳಿ ತಾಲೂಕಲ್ಲಿ ಕಾಂಗ್ರೆಸ್ ಅಲ್ಲಿ ನೀನು ನಿನ್ನೆ ವಿರುದ್ಧವಾಗಿ ಮಾತಾಡೋದ್ರ ಒಬ್ರನ್ನೂ ಮಡಗಿಲ್ಲ ಅಣ್ಣ. ನೀನು ನಿನ್ನ ಪರವಾಗಿ ನೀನ್ ಹೇಳೋದನ್ನ ಗಿರೆದಾರ್ತಿರೋರು ಮಾತ್ರ ಕಾಂಗ್ರೆಸ್ಸಿಗರು. ನಿನ್ನ ವಿರುದ್ಧ ಮಾತಾಡೋದು ಯಾವ ಮಗನೂ ಇಲ್ಲ. ಆಮೇಲೆ ನಾನು ಲೈಫಲ್ಲಿ ನಿನ್ನ ವಿರುದ್ಧ ಮಾತಾಡಿಲ್ಲ ಅಣ್ಣ. ಆದ್ರೂ ನನಗೆ ಅಧಿಕಾರ ಕೊಡ್ತೀನಿ ಅಂತ ದೂರ ಇಟ್ಟಿದ್ಯೆ. ಆಮೇಲೆ ನಾನು ಕಾಲ್ ಕಟ್ಟ ಅಧಿಕಾರ ಲೈಫಲ್ಲೇ ತಗೊಳ್ಳೋಣ ಅಣ್ಣ. ನನಗೆ ಅದು ಬೇಕಾಗಿಲ್ಲ ಅಣ್ಣ. ಯಾಕೆ ಗೊತ್ತಣ? 100 ಸರಿ ಬೂಟ್ ನೆಕ್ಕ ಫೋಟೋ ಕಳ್ಸಿದ್ದೀನಿ ನಿಂಗೆ ಅಣ್ಣ. 1000 ಸರಿ ವಿಡಿಯೋ ಮಾಡಿದ್ದೀನಿ. ಏನಕ್ಕೆ? ನಿನಗೆ ವಾಟ್ಸಪ್ಪಲ್ಲಿ ಹಾಕಿದ್ದೀನಿ, ನೀನು ಪರ್ಸ್ನಲ್ಲೇ ನಿನ್ನ ನಂಬರ್ಗೆ ಹಾಕಿದ್ದೀನಿ ಅಣ್ಣ. ಏನಕ್ಕೆ? ಅಧಿಕಾರಕ್ಕೆ ನಾನೇನು ಆಸೆ ಪಟ್ಟು ಬೂಟ್ ನೆಕ್ಕೊಂಡಾಗ ನೀನು ಕಾಲ್ ಕಟ್ಕೊಬಿಡ್ರಿ ಅಣ್ಣ. ಅಣ್ಣ ನೀನು ಕೊಟ್ಟರು ಒಂದು, ಕೊಡದ್ರೆ ಒಂದು. ಅಣ್ಣ ನೀನು ದೇವ್ರನ್ನ ಬೇಕಾದ್ರೂ ನಂಬಿಸಿ ಮೋಸ ಮಾಡ್ಬೋದು. ದೇವ್ರಿಂದ ನೀನು ಶಾಪದಿಂದ ಇದಾಗ್ಬೋದು ಅಣ್ಣ. ನನಗೆ ಮಾಡಿರೋ ಅಂತ ಮೋಸಕ್ಕೆ ನೀನು ಅಣ್ಣ ಶಾಪದಿಂದ
ಅದು ಸಾಪಕ್ಕೆ ಸಿಗ್ಲಾರ್ದನೆ ಬದುಕ್ ಸಾಧ್ಯನೇ ಇಲ್ಲ ಅಣ್ಣ. ನಾನೇ ಹೇಳ್ಬಿಡ್ತೀನಿ. ಯಾಕೆ ಅಂದ್ರೆ ನಾನು ನಿನ್ಗೆ ಅಣ್ಣ ಅಧಿಕಾರ ಬೇಕು ಅಂದ್ರೆ ನಿನ್ಗೆ ಕೈ ಮುಗಿದು ಕಾಲ್ ಕಟ್ಟಿಲ್ಲ ಅಣ್ಣ. ನನಗೇನು ಬೇಕಲ್ಲ, ನೀನ್ ಚೆನ್ನಾಗಿರೋಣ. ಯಾಕೆ ಗೊತ್ತಾ, ನಾನು ನನಗಾಗಿರೋ ಅನ್ಯಾಯಕ್ಕೆ ನಾನು ದೇವ್ರ ಮೇಲೆ ಇದು ಮಾಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ಏನ್ ಕೇಳ್ಕೊಂಡಿದ್ದೀನಿ ನನಗೇನು ಬೇಕಾಗಿಲ್ಲ, ಅದು ಹೇಳೋದು ಇಲ್ಲ. ನೀ ಚೆನ್ನಾಗಿರೋಣ ನೀನು ಅಷ್ಟೇ. ಚೆನ್ನಾಗಿರು ಅಂದ್ರೆ ಎಲ್ಲಿ ಚೆನ್ನಾಗಿರ್ತೀಯ? ಯಾಕೆ ಚೆನ್ನಾಗಿರಲ್ಲ ಗೊತ್ತಾ, ನಿನ್ನ ಮನ್ಸಲ್ಲಿ ಕಾಡ್ತಿರ್ತದೆ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ಕಾಡ್ತಿರುತ್ತೆ. ಅನ್ಯಾಯ ಮಾಡಿದ್ರೆ ಕಾಡ್ತಿದ್ದಕ್ಕೆ ನಿನ್ನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತಾನೆ ದೇವ್ರು ಅಣ್ಣ. ಅದ್ರಲ್ಲಿ ತೋರಿಸ್ದಾಗ ನೀನು ಅನ್ಕತೀಯ. ಆಮೇಲೆ ಆ ಅನ್ಯಾಯದ ನೀನು ಮಾಡಿರೋ ಅನ್ಯಾಯದ ವಿರುದ್ಧವಾಗಿ ನೀನು ಗೆಲ್ತೀಯೇ, ನೀನು ಇದು ಮಾಡ್ತೀಯ ಅಂತ ನೀನು ಅನ್ಕೋಬೇಡ ಅಣ್ಣ, ಅನ್ಕೋಬೇಡ. ಯಾಕಂದ್ರೆ ಭಗವಂತನಿಗೆ ಮೋಸ ಮಾಡ್ಬೋದು, ಆದರೆ ಆ ಭಗವಂತನಿಗಿಂತ ಹೆಚ್ಚಾಗಿರೋ ನಾನು ಅಣ್ಣ. ಅರ್ಥ ಮಾಡ್ಕೊ. ನೀನೇನಾರ ಅನ್ಕೋ, ದೇವ್ರಿಗೆ ಮೋಸ ಮಾಡ್ಬೋದು. ನೀನು ದೇವ್ರಿಗೆ ಮೋಸ ಮಾಡಿ ನೀನು ಕರೆಕ್ಟಾಗಿರ್ಬೋದು. ನನಗೆ ಮೋಸ ಮಾಡಿ ನೀನು ಕರೆಕ್ಟಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ನಾನು ನಿನಗೆ ಅಧಿಕಾರ ಕೊಡುವಂತ ನನ್ನ ಲೈಫಲ್ಲೇ ಕೇಳಲ್ಲ ಅಣ್ಣ. ನನಗೆ ಅನ್ಯಾಯ ಮಾಡಿದವರು ಯಾರು ಇದುವರೆಗೂ ಬದುಕೇ ಇಲ್ಲ, ನಾಶವಾಗಿ ಹೋಗೋರೆ ಅಣ್ಣ. ನಾಶವಾಗಿ ನನಗೆ ಅನ್ಯಾಯ ಮಾಡಿದವರು. ನಿನ್ನ ಬಗ್ಗೆ ನಾನು ಏನು ಮಾಡೋಣ ಅಣ್ಣ. ನಾನು ನಿನ್ನ ಅಧಿಕಾರನೂ ಕೇಳ್ತಾ ಇಲ್ಲ, ಏನು ನೀನೇನು ಮಾಡ್ತೀಯ ಮಾಡೋಣ.